ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ದೊಡ್ಡ ಶಾಕಿಂಗ್ ನ್ಯೂಸ್ ಎದುರಾಗ್ತಿದ್ದು, ಮಧ್ಯಪ್ರಾಚ್ಯದಲ್ಲಿ ನಡೀತಿರತಕ್ಕಂಥ ಸಂಘರ್ಷದ ಪರಿಣಾಮ ಇದೀಗ ಭಾರತದ LPG ಸಿಲಿಂಡರ್ಗಳ ಮೇಲೆ ಉಂಟಾಗ್ತಿದೆ. ಹಾಗಾದ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಏನಿದು ಶಾಕಿಂಗ್ ಸುದ್ದಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, LPG ಕೊರತೆಯಿಂದ ಒಂದ್ ಕಡೆ LPG ದರವನ್ನ ಹೆಚ್ಚಿಸುವ ಕೆಲಸ ನಡೆದಿದ್ರೆ, ಮತ್ತೊಂದು ಕಡೆ ಸಬ್ಸಿಡಿ ಪಡಿತಿರ್ತಕ್ಕಂಥ ಉಜ್ವಲ ಯೋಜನೆಯ ಫಲಾನುಭವಿಗಳ ಮೇಲಿನ ಸೌಲಭ್ಯಗಳನ್ನ ಕಡಿಮೆ ಮಾಡುವ ನಿರ್ಧಾರ ಆಘಾತ ಉಂಟು ಮಾಡುತ್ತಿದೆ. ಹೌದು, 14.2 kg LPG ಸಿಲಿಂಡರ್ಗಳ ದರವನ್ನು 29 ರೂಪಾಯಿಗಳಷ್ಟು ಹೆಚ್ಚಿದ ಸರ್ಕಾರ ಇದೀಗ ಉಜ್ವಲ ಯೋಜನೆಯಡಿ ಸಬ್ಸಿಡಿ ಸಹಿತ LPG ಪಡಿತಿರ್ತಕ್ಕಂಥ ಬಡ ಕುಟುಂಬಗಳ ವಾರ್ಷಿಕ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆಯನ್ನು ದೊಡ್ಡ ಮಟ್ಟದ ಬದಲಾವಣೆ ಮಾಡಿ 4ಕ್ಕೆ ಇಳಿಕೆ ಮಾಡಿದೆ. 2016ರ ಮೇನಲ್ಲಿ ಈ ಯೋಜನೆ ಆರಂಭವಾದಾಗ ಫಲಾನುಭವಿಗಳಿಗೆ ವರ್ಷಕ್ಕೆ 12 ಅಂದ್ರೆ ತಿಂಗಳಿಗೆ 1 ಸಿಲಿಂಡರ್ ಪಡೆಯುವ ಅವಕಾಶ ಇತ್ತು. ಕಳೆದ ವರ್ಷ ಈ ಸಂಖ್ಯೆಯನ್ನು 9ಕ್ಕೆ ಇಳಿಸಿದ್ರು. ಆದರೆ ಇದೀಗ ಮತ್ತೊಮ್ಮೆ ಪರಿಷ್ಕರಣೆ ಮಾಡಲಾಗಿದ್ದು, ವರ್ಷಕ್ಕೆ ಕೇವಲ 4 ಸಿಲಿಂಡರ್ಗಳನ್ನು ಮಾತ್ರ ನೀಡುವಂತೆ ಆದೇಶ ಹೊರಡಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಮಲ್ ಕನೂಜಾ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು, ಅರ್ಹ ಉಜ್ವಲ ಫಲಾನುಭವಿಗಳು ಸರಾಸರಿ ವಾರ್ಷಿಕ ಬಳಕೆಯನ್ನು ಪ್ರತಿಬಿಂಬಿಸುವಂತೆ ವರ್ಷಕ್ಕೆ 4 ಸಬ್ಸಿಡಿ ಸಹಿತ ಸಿಲಿಂಡರ್ಗಳನ್ನು ಬಳಸ್ತಾರೆ ಹೊರತು ಅದಕ್ಕಿಂತ ಅಧಿಕವಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವರ್ಷಕ್ಕೆ ಕೇವಲ 4 ಸಿಲಿಂಡರ್ಗಳನ್ನು ನೀಡಲಿಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಅದರಂತೆ ಈ ಒಂದು ಪರಿಷ್ಕರಣೆ ಜಾರಿಯಾಗುತ್ತೆ ಅಂತ ತಿಳಿಸಿದ್ದಾರೆ. LPG ಬೆಲೆಗಳಲ್ಲಿ ಪದೇ ಪದೇ ಏರಿಕೆ ಕಂಡು ಬರ್ತಿರುವ ಹಿನ್ನೆಲೆಯಲ್ಲಿ ಈಗ ಸಬ್ಸಿಡಿ ಕೋಟಾದಲ್ಲಿ ಕಡಿತವನ್ನ ಮಾಡಲಾಗಿದ್ದು, ಕಳೆದ 3 ತಿಂಗಳಲ್ಲಿ 14.2 kg ಸಿಲಿಂಡರ್ ದರ 2 ಬಾರಿ ಏರಿಕೆ ಕಂಡು 89 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ. ಈಗ ಪ್ರತಿ ಸಿಲಿಂಡರ್ ಚಿಲ್ಲರೆ ಬೆಲೆ 942 ರೂಪಾಯಿಗಳಾಗಿದ್ದು, ಇದರಲ್ಲಿ ಉಜ್ವಲ ಫಲಾನುಭವಿಗಳಿಗೆ 300 ರೂಪಾಯಿಗಳ ಸಬ್ಸಿಡಿ ನೀಡಿದ ನಂತರ ಅವರು ಪ್ರತಿ ಸಿಲಿಂಡರ್ಗೆ 642 ರೂಪಾಯಿ ಕೊಡಬೇಕಾಗಿತ್ತು. ಬಟ್ ಈಗ ವರ್ಷಕ್ಕೆ ಕೇವಲ 4 ಸಿಲಿಂಡರ್ಗೆ ಮಾತ್ರ ಈ ಸಬ್ಸಿಡಿ ಸಿಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.